ಹಾಯ್ ಫ್ರೆಂಡ್ಸ್, ಮೂವಿ ಶುರುವಾದಾಗ ನಮಗೆ ಸಿ.ಎಂ ನ ತೋರಿಸ್ತಾರೆ. ಇವನ ಆರೋಗ್ಯ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ನಂತರ ಮಲಗಿರಬೇಕಾದ್ರೆ ಬೇರೆ ಬೇರೆ ತರಹದ ಕನಸುಗಳು ಬೀಳ್ತಾ ಇರ್ತವೆ. ಹಾಗೆ ಅಲ್ಲೇ ಮಲಗಿ ಬಿಡ್ತಾನೆ. ನಂತರ ಅಲ್ಲಿಂದ ಆಸ್ಪತ್ರೆಗೆ ತಗೊಂಡು ಬರ್ತಾರೆ. ಆಗ ಆಸ್ಪತ್ರೆಯಲ್ಲಿ ಅವನ ಪ್ರಾಣ ಹೋಗುತ್ತೆ. ಇದರಿಂದ ಅಲ್ಲೇ ಇದ್ದ ಅವನ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಸಿ.ಎಂ ಅವರೇ ಆಗಬೇಕು ಅಂತ ಅನ್ಕೊಂಡಿರ್ತಾರೆ. ನಂತರ ಆ ಎರಡೂ ಜನ ನಾನು ಸಿ.ಎಂ ಆಗಬೇಕು, ನೀನು ಸಿ.ಎಂ ಆಗಬೇಕು ಅಂತ ಜಗಾಡ್ತಾರೆ. ಅದೇ ಸಮಯಕ್ಕೆ ಆ ಸಿ.ಎಂ ನ ಪ್ರಾಣ ಮತ್ತೆ ಬರುತ್ತೆ. ಇದರಿಂದ ಅವರಿಬ್ಬರು ಮತ್ತೆ ಬೇಜಾರಾಗ್ತಾರೆ. ನಂತರ ನಮಗೆ ಬೇರೆ ಸೀನ್ ತೋರಿಸ್ತಾರೆ. ಅಲ್ಲಿ ಕೆಲವು ಗುಂಡಗಳು ಟ್ರೈನ್ ನಿಲ್ಲಿಸಿ ಏನೋ ಹುಡುಕುತ್ತಿರ್ತಾರೆ. ಅದೇ ಸಮಯಕ್ಕೆ ಮೂವಿ ಹೀರೋನ ಎಂಟ್ರಿ ಆಗುತ್ತೆ. ಇಲ್ಲಿ ಕೂಡ ರಾಮ್ ಅಂತಾನೆ ಹೆಸರು ಇರುತ್ತೆ. ಆ ಗೂಂಡಾಗಳು ಕೂಡ ರಾಮ್ನ ಹುಡುಕಲು ಬಂದಿರ್ತಾರೆ. ಯಾಕಂದ್ರೆ ರಾಮ್ ಅವರ ಅಂಗಡಿಗಳನ್ನ ಬಂದ್ ಮಾಡಿಸಿರ್ತಾನೆ. ಆದರೆ ರಾಮ್ ಅವ್ರನ್ನೆಲ್ಲ ರೈಲ್ವೆಗೆ ಕಟ್ಟಿ ಹಾಕ್ತಾನೆ. ನಂತರ ಆ ಗೂಂಡಾಗಳ ಬಾಸ್ಗೆ ಕಾಲ್ ಮಾಡ್ತಾನೆ. ಆಗ ಅವನು ಅಲ್ಲಿಗೆ ಬಂದು ಅವ್ರನ್ನೆಲ್ಲ ಬಿಟ್ಟು ಬಿಡು ಅಂತ ಬಿಡ್ಕೊತಾನೆ. ಆಗ ರಾಮ್, ನಿಮ್ಮಿಂದ ನನ್ನ ಟ್ರೈನ್ ಮಿಸ್ ಆಗಿದೆ, ನಾನೀಗ ಹೇಗೆ ಹೋಗ್ಲಿ ಅಂತಾನೆ. ಆಗ ಅವನು ನನ್ನ ಹೆಲಿಕಾಪ್ಟರ್ನ ತಗೊಂಡು ಹೋಗು ಅಂತಾನೆ. ಆಗ ರಾಮ್ ಹೆಲಿಕಾಪ್ಟರ್ನ ತಗೊಂಡು ಹೋಗ್ಬೇಕಾದ್ರೆ ಅವ್ರನ್ನೆಲ್ಲ ರೈಲ್ವೆನಿಂದ ಬಿಡಿಸಿರ್ತಾನೆ. ನಂತರ ಸಿ.ಎಂ ನ ತೋರಿಸ್ತಾರೆ. ಸಿ.ಎಂ ಹೇಳ್ತಾನೆ, ಈಗ ನಾವು ಭ್ರಷ್ಟಾಚಾರ ಕಡಿಮೆ ಮಾಡಿ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಯಾಕಂದ್ರೆ ಚುನಾವಣೆ ಈಗ ಒಂದೇ ವರ್ಷ ಉಳಿದಿದೆ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಮೇಲೆ ಎದ್ದು, ಏನ್ ಹೇಳ್ತಿದ್ದೀರಾ ಸರ್, ಇದರಿಂದ ನಾವೆಲ್ಲರೂ ಬೀದಿಗೆ ಬಂದು ಬಿಡ್ತೇವೆ ಅಂತ ಹೇಳ್ತಾನೆ. ಆಗ ಸಿ.ಎಂ, ಒಂದು ವರ್ಷ ತನಕ ನಾನು ಸಿ.ಎಂ ಇರ್ತೀನಿ, ಅಲ್ಲಿವರೆಗೂ ನಾನು ಹೇಳೋ ತರ ಕೇಳಿ ಅಂತ ಹೇಳ್ತಾನೆ. ರಾಮ್ನು ಕೂಡ ಅವನ ಚೇಂಬರ್ ಹತ್ರ ಎಲ್ಲರಿಗೂ ಬರೋಕೆ ಹೇಳಿರ್ತಾನೆ. ಆಗ ರಾಮ್, ನಮ್ಮ ಜಿಲ್ಲೆಯಲ್ಲಿ ತುಂಬಾನೇ ತೊಂದರೆಗಳು ಉಂಟಾಗುತ್ತಿವೆ. ಸೊ ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅವರೆಲ್ಲರ ಡೀಟೇಲ್ಸ್ ನನಗೆ ಬೇಕು ಅಂತ ಹೇಳ್ತಾನೆ. ನಂತರ ಮರುದಿನ ಅವರೆಲ್ಲರ ಡೀಟೇಲ್ಸ್ ತರ್ತಾರೆ. ಆಗ ರಾಮ್ ಅವರೆಲ್ಲರನ್ನು ಕರೆಸಿ ಅಂತ ಹೇಳ್ತಾನೆ. ಅವರೆಲ್ಲರೂ ಬಂದ ನಂತರ ರಾಮ್ ಹೇಳ್ತಾನೆ, ನೀವೆಲ್ಲರೂ ಮಾಡುತ್ತಿರುವ ಕಚರಾ ಕೆಲಸಗಳನ್ನ ನಿಲ್ಲಿಸಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳ್ತಾನೆ. ಆದರೆ ಅವನ ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳದೆ ತಮಾಷೆ ಮಾಡ್ತಾರೆ. ಇದರಿಂದ ರಾಮ್ ಅವರೆಲ್ಲರೂ ಬಸ್ನಲ್ಲಿ ಕರ್ಕೊಂಡು ಅವ್ರ ಜಾಗಕ್ಕೆ ಹೋಗ್ತಾನೆ. ಆಗ ರಾಮ್ ಅವರು ಮಾಡುತ್ತಿರುವ ಕಚರಾ ಕೆಲಸಗಳನ್ನ ಪ್ರೂಫ್ ಸಮೇತ ಬಂದ್ ಮಾಡ್ತಾನೆ ಮತ್ತು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋಕೆ ಹೇಳ್ತಾನೆ. ಕೆಲವು ದಿನಗಳ ನಂತರ ರಾಮ್ನ ಅಣ್ಣನ ಮದುವೆ ಆಗ್ತಿರುತ್ತೆ. ಆಗ ರಾಮ್ ಅವನ ಫ್ರೆಂಡ್ಸ್ಗೆಲ್ಲ ಅವನ ಕಾಲೇಜ್ ಲವ್ ಸ್ಟೋರಿನ ಹೇಳ್ತಾನೆ. ಅದು ಏನಂದ್ರೆ, ರಾಮ್ಗೆ ಕಾಲೇಜಿನಲ್ಲಿ ಇದ್ದಾಗ ತುಂಬಾನೇ ಕೋಪ ಬರ್ತಾ ಇತ್ತು. ಯಾರಾದರೂ ಹುಡುಗಿರನ್ನ ರೇಗಿಸ್ತಾ ಇದ್ರೆ ಅವ್ರನ್ನ ಹೊಡಿತಿದ್ದ. ನಂತರ ಮೂವಿ ಹೀರೋಯಿನ್ನ ತೋರಿಸ್ತಾರೆ. ಇವರ ಹೆಸರು ದೀಪಿಕಾ ಅಂತ. ಕಾಲೇಜಿನಲ್ಲಿ ದೀಪಿಕಾ ಮತ್ತು ರಾಮ್ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ದೀಪಿಕಾ ರಾಮ್ಗೆ ಹೇಳ್ತಾಳೆ, ನೀನು ತುಂಬಾನೇ ಕೋಪ ಮಾಡ್ಕೋತೀಯ, ಅದಕ್ಕೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ ಹೇಳ್ತಾಳೆ. ಆಗ ರಾಮ್ನು ಕೂಡ ಸರಿ ಆಯಿತು, ಇನ್ನು ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ರಾಮ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಆದರೆ ಅದು ಸಾಧ್ಯವಾಗ್ತಿರಲ್ಲ. ಒಂದು ದಿನ ರಾಮ್ ಮತ್ತು ದೀಪಿಕಾ ಪಾರ್ಕ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರ ಹಿಂದೆ ಕೆಲವು ಜನರು ಬರ್ತಾರೆ. ಅವರು ರಾಮ್ಗೆ, ಅವತ್ತು ನಮಗೆ ಹೊಡೆದಿಯಲ್ಲ, ಗುಂಡಿಗೆ ಎದುರು ಇವತ್ತು ಹೊಡಿ ಅಂತ ಹೇಳ್ತಾನೆ. ಆದರೆ ದೀಪಿಕಾ ಅಲ್ಲೇ ಇರೋದ್ರಿಂದ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನಂತರ ದೀಪಿಕಾ ಅಲ್ಲಿಂದ ಆಟೋದಲ್ಲಿ ಹೋಗ್ತಾಳೆ. ಆಗ ರಾಮ್ ಅವ್ರನ್ನ ಹೊಡೆದು ಕೈಕಾಲು ಮುರಿದು ಬಿಡ್ತಾನೆ. ಆದರೆ ದೀಪಿಕಾ ಮತ್ತೆ ಅಲ್ಲೇ ಬಂದು ಇದನ್ನೆಲ್ಲ ನೋಡಿ ಕೋಪ ಮಾಡ್ಕೋತಾಳೆ. ನೀನ್ ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾಳೆ. ಮುಂದೆ ರಾಮ್ ಚೆನ್ನಾಗಿ ಓದಿ IAS ಆಫೀಸರ್ ಆಗ್ತಾನೆ. ಈಗ ರಾಮ್ ಮತ್ತು ದೀಪಿಕಾ ನಡುವೆ ಯಾವುದೇ ಕಾಂಟ್ಯಾಕ್ಟ್ ಇರೋದಿಲ್ಲ. ರಾಮ್ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ದೀಪಿಕಾ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ದೀಪಿಕಾ ಮನೆ ಬಿಟ್ಟು ಹೋಗಿರ್ತಾಳೆ. ಈಗ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ರಾಮ್ ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಇಲ್ಲಿಗಲ್ ಆಗಿ ಕಳ್ಳತನ ಮಾಡ್ತಿರ್ತಾರೆ. ರಾಮ್ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾನೆ. ಈ ವಿಷಯ ಸಿ.ಎಂ ಗೆ ಗೊತ್ತಾಗುತ್ತೆ. ಆಗ ಸಿ.ಎಂ ನ ಮಗ ಪೊಲೀಸ್ಗೆ ಹೇಳ್ತಾನೆ, ನಮ್ ಕಡೆಯವರು ಹೊರಗಡೆ ಬರಬೇಕು, ಅವ್ರನ್ನ ರಿಲೀಸ್ ಮಾಡಿಸಿ ಅಂತ ಹೇಳ್ತಾನೆ. ಆಗ ಪೊಲೀಸ್ ಹೇಳ್ತಾನೆ, ಅವ್ರನ್ನ ರಿಲೀಸ್ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿ.ಎಂ ನ ಮಗನಿಗೆ ತುಂಬಾನೇ ಕೋಪ ಬರುತ್ತೆ. ಈ ಕಡೆ ರಾಮ್ಗೆ ಹೇಗೋ ದೀಪಿಕಾ ಅಡ್ರೆಸ್ ಸಿಕ್ಕಿರುತ್ತೆ. ದೀಪಿಕಾಗೆ ಭೇಟಿ ಆಗೋಕೆ ಬಂದಿರ್ತಾನೆ. ಹೀಗೆ ಅವರಿಬ್ರು ಮತ್ತೆ ಒಂದಾಗ್ತಾರೆ. ಸಿ.ಎಂ ನ ಮಗ ರಾಮ್ಗೆ ಮನೆಗೆ ಬಾ ಅಂತ ಹೇಳಿರ್ತಾನೆ. ಆದರೆ ರಾಮ್ ಬರಲ್ಲ ಅಂತ ಹೇಳಿರ್ತಾನೆ. ಇದರಿಂದ ಸಿ.ಎಂ ನ ಮಗನೇ ರಾಮ್ನ ಹತ್ರ ಬರ್ತಾನೆ. ಆಗ ಸಿ.ಎಂ ನ ಮಗ ಹೇಳ್ತಾನೆ, ನಮ್ ಕಡೆಯವ್ರನ್ನೆಲ್ಲ ಹೊರಗಡೆ ಬಿಡು ಅಂತ ಹೇಳ್ತಾನೆ. ಆಗ ರಾಮ್ ಹೇಳ್ತಾನೆ, ನಾನು ನಿಮ್ ಕಡೆಯವ್ರನ್ನ ಲೀಗಲ್ ಆಗಿ ಒಳಗಡೆ ಹಾಕಿದ್ದೀನಿ, ಅದೇ ರೀತಿ ನೀವು ಕೂಡ ಬರೆದು ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಸಿ.ಎಂ ನ ಮಗ ಕೋಪಗೊಂಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನಾನು ಸಿ.ಎಂ ನ ಮಗ, ಮುಂದೆ ನಾನು ಸಿ.ಎಂ ಆಗ್ತೀನಿ, ನೀನು ಒಬ್ಬ ಮಾಮೂಲಿ ಕಲೆಕ್ಟರ್ ಅಂತ ಹೇಳ್ತಾನೆ. ಆಗ ರಾಮ್, ಕಲೆಕ್ಟರ್ ಆದ್ರೆ ಏನು, ಅವನು ಏನೇನೋ ಮಾಡ್ತಾನೆ ಅಂತ ಕಲೆಕ್ಟರ್ ಬಗ್ಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಸಿ.ಎಂ ನ ಮಗ ಅಲ್ಲಿಂದ ಹೋಗ್ತಾನೆ. ನಂತರ ರಾಮ್ ದೀಪಿಕಾನ ಭೇಟಿ ಮಾಡೋಕೆ ಬರ್ತಾನೆ. ಈಗ ದೀಪಿಕಾ ಒಂದು ಓಲ್ಡ್ ಏಜ್ ಹೋಮ್ ನ ಶುರು ಮಾಡಿರ್ತಾಳೆ. ಅಲ್ಲಿಗೆ ರಾಮ್ನ ಕರ್ಕೊಂಡು ಬರ್ತಾಳೆ. ನಂತರ ರಾಮ್ ಅಲ್ಲಿಗೆ ಹೋದಾಗ ಒಬ್ಬಳು ಕಣ್ಣು ಇಲ್ಲದೆ ಇರೋ ಲೇಡಿ ಹತ್ರ ಹೋಗ್ತಾನೆ. ಅವಳು ಎಲ್ಲ ಪ್ರಾಬ್ಲಮ್ಗಳನ್ನ ಬರೆದು ಸಿ.ಎಂ ಗೆ ಕಳಿಸಿರ್ತಾಳೆ. ರಾಮ್ ಆ ಪತ್ರಗಳನ್ನ ಓದಿ ನಾಳೆ ಸಿ.ಎಂ ಒಂದು ಫಂಕ್ಷನ್ಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಆ ಲೇಡಿ ನನ್ನನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ನಂತರ ಮರುದಿನ ಸಿ.ಎಂ ಭಾಷಣ ಮಾಡೋಕೆ ಸ್ಟೇಜ್ ಮೇಲೆ ಬರ್ತಾನೆ. ಆಗ ಆ ಲೇಡಿ ಎದ್ದು ನಿಂತು, ನಾನು ನಿಮಗೆ ಎಷ್ಟು ಬಾರಿ ಪತ್ರಗಳನ್ನು ಬರೆದು ಕಳಿಸಿದೆ, ಆದರೆ ನೀವು ಏನೂ ಮಾಡಲಿಲ್ಲ ಅಂತ ಹೇಳ್ತಾಳೆ. ಸಿ.ಎಂ ಅವಳನ್ನ ಸ್ಟೇಜ್ ಮೇಲೆ ಕರೆಸ್ತಾನೆ. ಆಗ ಆ ಲೇಡಿ ಸಿ.ಎಂ ಏನೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಅಂತ ಎಲ್ಲ ಹೇಳ್ತಾಳೆ. ಆಗ ಸಿ.ಎಂ ರಾಮ್ಗೆ ಇದೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಆಗ ರಾಮ್, ಇದೆಲ್ಲ ಸತ್ಯ, ಇಲ್ಲಿದೆ ನೋಡಿ ಪ್ರೂಫ್ ಅಂತ ತೋರಿಸ್ತಾನೆ. ಇದನ್ನ ಸಿ.ಎಂ ನ ಮಗ ನೋಡಿ ಕೋಪಗೊಂಡು ಆ ಲೇಡಿನ ಸ್ಟೇಜ್ ಮೇಲಿಂದ ಕೆಳಗೆ ತಳ್ತಾನೆ.
ಅದಕ್ಕೆ ರಾಮ್ನು ಕೂಡ ಅವನಿಗೆ ಒಂದು ಪಂಚ್ ಕೊಡ್ತಾನೆ. ಆಗ ಸಿಎಂ ಮಗನಿಗೆ ಸಾರಿ ಕೇಳು ಅಂತ ಹೇಳ್ತಾನೆ. ನಂತರ ಅವನ ಮಗ ಆ ಲೇಡಿಗೆ ಸಾರಿ ಕೇಳ್ತಾನೆ. ನಂತರ ಅಲ್ಲಿಂದ ಹಾಗೆ ಹೋಗ್ತಿರ್ಬೇಕಾದ್ರೆ ಸಿಎಂ ಮೂರ್ಛೆ ಹೋಗ್ತಾನೆ. ನಂತರ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಆಗ ಸಿಎಂ ನ ಮಗ ಸಿಎಂಗೆ ಹೇಳ್ತಾನೆ, ಆ ಕಲೆಕ್ಟರ್ ನನಗೆ ಕಪಾಳಕ್ಕೆ ಹೊಡೆದ್ರು, ನೀನು ಏನು ಮಾಡ್ಲಿಲ್ಲ, ಆ ಕಲೆಕ್ಟರ್ ನ ಸಸ್ಪೆಂಡ್ ಮಾಡು ಅಂತ ಹೇಳ್ತಾನೆ. ಆಗ ಸಿಎಂ ಕಲೆಕ್ಟರ್ ನ ಸಸ್ಪೆಂಡ್ ಮಾಡೋಕೆ ಆರ್ಡರ್ ಮಾಡ್ತಾನೆ. ಆಗ ರಾಮ್ಗೆ ಈ ಆರ್ಡರ್ ತಲುಪುತ್ತೆ. ರಾಮ್ನು ಕೂಡ ತುಂಬಾನೇ ಬೇಜಾರಾಗ್ತಾನೆ. ಆಗ ದೀಪಿಕಾ ರಾಮ್ಗೆ ಧೈರ್ಯ ಹೇಳ್ತಾ ನಾವು ಮದುವೆ ಆಗ್ಬೇಕಾಗಿದೆ ಅಂತ ಹೇಳ್ತಾಳೆ. ಈ ಕಡೆ ಮತ್ತೊಮ್ಮೆ ಸಿಎಂ ನ ಮಗ ಸಿಎಂಗೆ ಭೇಟಿ ಆಗೋಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ನಂತರ ಸಿಎಂ ಹೇಳ್ತಾನೆ, ನಿನ್ನ ಮಂತ್ರಿ ಪದವಿಯಿಂದ ಅಲ್ಲ, ಬದಲಿಗೆ ಪಾರ್ಟಿಯಿಂದಾನೇ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ಇದರಿಂದ ಸಿಎಂ ನ ಮಗ ಕೋಪಗೊಂಡು ಸಿಎಂ ನ ಸಾಯಿಸಿ ಬಿಡ್ತಾನೆ. ನಂತರ ಅವ್ರ ಕಡೆಯವರು ಅಲ್ಲಿಗೆ ಬರ್ತಾರೆ. ಸಿಎಂ ಸತ್ತೋಗಿರೋ ವಿಷಯ ಕೇಳಿ ತುಂಬಾನೇ ಖುಷಿ ಪಡ್ತಾರೆ. ಆಗ ಸಿಎಂ ಯಾರಾಗಬೇಕು ಅಂತ ಅವರಲ್ಲಿ ಚರ್ಚೆ ನಡೆಸೋಕೆ ಒಂದು ಮೀಟಿಂಗ್ ಮಾಡ್ತಾರೆ. ನಂತರ ಸಿಎಂ ನ ಮಗನೇ ಸಿಎಂ ಆಗ್ತಾನೆ. ಈ ಕಡೆ ರಾಮ್ ಮತ್ತು ದೀಪಿಕಾ ಮದುವೆ ಆಗ್ತಿರುತ್ತೆ. ಸಿಎಂ ತನ್ನ ರಾಜ್ಯದಲ್ಲಿ ಎಲ್ಲ ಜನರಿಗೆ ಹೆದರಿಸೋಕೆ ಶುರು ಮಾಡ್ತಾನೆ. ಈ ಕಡೆ ರಾಮನ ಮೇಲೆ ಹಳೆ ದ್ವೇಷನ ಇಟ್ಟುಕೊಂಡು ರಾಮ್ನ ಅರೆಸ್ಟ್ ಮಾಡ್ತಾನೆ. ಸಿಎಂ ಕಡೆಯವರು ಬಂದು ರಾಮ್ನ ಹೊಡಿಕೆ ಶುರು ಮಾಡ್ತಾರೆ. ರಾಮ್ನು ಕೂಡ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪೊಲೀಸ್ ಶೂಟ್ ಮಾಡಿ ಸಿಎಂ ಕಡೆಯವ್ರನ್ನ ಸಾಯಿಸ್ತಾನೆ. ಯಾಕಂದ್ರೆ ಸಿಎಂ ಸಾಯೋಕೆ ಮುಂಚೆನೆ ಒಂದು ವಿಡಿಯೋ ಮಾಡಿ ಕಳಿಸಿರ್ತಾನೆ. ಆ ವಿಡಿಯೋದಲ್ಲಿ ಕಲೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೀನಿ, ಆದರೆ ಆ ಕಲೆಕ್ಟರ್ನ ನಾನು ಸಿಎಂ ಆಗಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ನಂತರ ಪೊಲೀಸರು ರಾಮ್ಗೆ ಕ್ಷಮಿಸಿ ಅಂತ ಕೇಳ್ಕೊತಾರೆ. ಇದಲ್ಲದೆ ಆ ಸಿಎಂ ನನ್ನ ಅಂತಿಮ ಸಂಸ್ಕಾರ ರಾಮ್ನೇ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾನೆ. ಮರುದಿನ ರಾಮ್ ಸಿಎಂನ ಅಂತಿಮ ಸಂಸ್ಕಾರ ಮಾಡ್ತಾನೆ. ಇಲ್ಲಿಂದ ಮೂವಿ ಹಲವು ವರ್ಷಗಳ ಹಿಂದೆ ಹೋಗುತ್ತೆ. ರಾಮ್ನ ತಂದೆ ಊರಿನ ಜನರ ಮೇಲೆ ಆಗ್ತಿದ್ದ ಶೋಷಣೆ ವಿರುದ್ಧ ಹೋರಾಡ್ತಿರ್ತಾರೆ. ಒಂದಿನ ಊರಿನ ಜನ ಇವರ ಹತ್ರ ಬಂದು, ಅಯ್ಯ, ನಾವು ಹೋರಾಡುವ ಬದಲು ಒಂದು ಪೊಲಿಟಿಕಲ್ ಪಾರ್ಟಿನ ಕಟ್ಟಬೇಕು ಅಂತ ಹೇಳ್ತಾರೆ. ಆದರೆ ರಾಮ್ನ ತಂದೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಊರಿನ ಜನ ಹೇಳ್ತಾರೆ, ಇಲ್ಲ ಅಯ್ಯ, ನಾವು ಒಂದು ಪಾರ್ಟಿನ ಕಟ್ಟಬೇಕು, ಇದರಿಂದ ಊರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹೀಗೋ ಮಾಡಿ ಊರಿನ ಜನ ರಾಮ್ನ ತಂದೆಯವ್ರನ್ನ ಒಪ್ಪಿಸ್ತಾರೆ. ನಂತರ ಅವರ ಪಾರ್ಟಿನ ಪ್ರಚಾರ ಮಾಡೋಕೆ ಶುರು ಮಾಡ್ತಾರೆ. ನಂತರ ಸತ್ಯ ಅನ್ನುವ ಒಬ್ಬ ವ್ಯಕ್ತಿ ಭಾಷಣ ಮಾಡ್ತಾನೆ. ಅವನ ಭಾಷಣ ಕೇಳಿ ಊರಿನ ಜನ ಎಲ್ಲ ಸತ್ಯನೇ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಆಗ ರಾಮ್ನ ತಂದೆ ಕೂಡ ಸಿಎಂ ಇವನೇ ಅಂತ ಘೋಷಣೆ ಮಾಡ್ತಾರೆ. ಮುಂದೆ ರಾಮ್ನ ತಂದೆ ಹತ್ರ ಮುಕುಂದ ಮತ್ತು ಸತ್ಯಮೂರ್ತಿ ಬರ್ತಾರೆ. ಆಗ ಅವರಿಬ್ಬರು, ಅಯ್ಯ, ಚುನಾವಣೆ ಸಮೀಪ ಬಂದಿದೆ, ಪಾರ್ಟಿ ಪ್ರಚಾರ ಮಾಡೋಕೆ ನಮಗೆ ದುಡ್ಡು ತುಂಬಾನೇ ಅವಶ್ಯಕತೆ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಮುಂದೆ ದುಡ್ಡು ತಗೋತಿರ್ಬೇಕಾದ್ರೆ ಮುಕುಂದ ಮತ್ತು ಸತ್ಯಮೂರ್ತಿ ಮನಸ್ಸಲ್ಲಿ ದುರಾಸೆ ಬಂದು ಮೋಸ ಮಾಡ್ತಾರೆ. ಇದೆಲ್ಲ ರಾಮ್ನ ತಂದೆಗೆ ಗೊತ್ತಾಗಿ ಪಾರ್ಟಿನ ರದ್ದು ಮಾಡೋಕ್ಕೆ ಘೋಷಣೆ ಮಾಡ್ತಾರೆ. ಇದು ಮುಕುಂದ ಮತ್ತು ಸತ್ಯಮೂರ್ತಿಗೆ ಗೊತ್ತಾಗುತ್ತೆ. ನಂತರ ರಾಮ್ನ ತಂದೆಯ ಕುಟುಂಬ ರಾತ್ರಿ ಸಮಯದಲ್ಲಿ ಹೋಗ್ತಿರ್ಬೇಕಾದ್ರೆ ಮುಕುಂದ ಮತ್ತು ಸತ್ಯಮೂರ್ತಿ ಸಂಚು ಮಾಡಿ ಅಟ್ಯಾಕ್ ಮಾಡ್ತಾರೆ. ರಾಮ್ನ ತಂದೆ ತನ್ನ ರಾಮ್ ಮತ್ತು ಹೆಂಡತಿಗೆ ಅಲ್ಲಿಂದ ಹೋಗಿ ಹೇಳ್ತಾನೆ. ನಂತರ ಇಬ್ಬರು ಹೊಡಿತಿರ್ಬೇಕಾದ್ರೆ ರಾಮ್ನ ತಂದೆ ಕೇಳ್ತಾರೆ, ನಾನು ನಿಮಗೆ ಏನು ಮಾಡಿದ್ದೇನೆ, ನೀವೇಕೆ ನನಗೆ ಹೊಡಿತಿದ್ದೀರಾ ಅಂತ ಕೇಳ್ತಾನೆ. ಆಗ ಸತ್ಯಮೂರ್ತಿ ಹೇಳ್ತಾನೆ, ನೀವು ತುಂಬಾ ಒಳ್ಳೆಯ ವ್ಯಕ್ತಿ, ನೀವು ಇಲ್ಲಿ ಇರಬಾರ್ದು, ಸ್ವರ್ಗದಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆಗ ರಾಮ್ನ ತಂದೆ ಇದನ್ನೆಲ್ಲ ಬಿಟ್ಟು ಬಿಡಿ, ಮೊದಲಿನ ತರ ಇರೋಣ ಅಂತ ಹೇಳ್ತಾನೆ. ಆದರೆ ಸತ್ಯಮೂರ್ತಿ ಚಾಕುವಿನಿಂದ ಚುಚ್ಚಿ ಸಾಯಿಸ್ತಾನೆ. ಅದಲ್ಲದೆ ಸತ್ಯಮೂರ್ತಿ ಮುಕುಂದನಿಗೂ ಕೂಡ ಅಲ್ಲೇ ಹೊಡೆದು ಸಾಯಿಸ್ತಾನೆ. ನಂತರ ಸೀನ್ ಪ್ರೆಸೆಂಟ್ಗೆ ಬರುತ್ತೆ. ಇದೆಲ್ಲ ರಾಮ್ನ ತಂದೆಯ ಗೆಳೆಯನಿಂದ ಗೊತ್ತಾಗುತ್ತೆ. ನಂತರ ರಾಮ್ ಅಲ್ಲಿಂದ ತನ್ನ ತಾಯಿನ ಭೇಟಿ ಆಗೋಕೆ ಬರ್ತಾನೆ. ಯಾಕಂದ್ರೆ ಈಗ ಅವನ ತಾಯಿ ಯಾರು ಅಂತ ಗೊತ್ತಾಗಿರುತ್ತೆ. ಯಾರು ಅಂದ್ರೆ ಆ ಕಣ್ಣು ಇಲ್ಲದೆ ಇರೋ ಲೇಡಿನೇ ಅವನ ತಾಯಿ ಆಗಿರ್ತಾಳೆ. ನಂತರ ರಾಮ್ ಸಿಎಂ ಆಗೋಕೆ ಶಪಥ ತಗೋಕೆ ಬರ್ತಾನೆ. ನಂತರ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ರಾಮ್ ಶಪಥ ತಗೊಳ್ಳೋದನ್ನ ನಿಲ್ಲಿಸ್ತಾನೆ. ಆಗ ಹೇಳ್ತಾನೆ, ಈಗ ನಾನು ಸಿಎಂ ಆಗಬೇಕಿತ್ತು. ಆಗ ಅಲ್ಲೇ ಇದ್ದ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ, ಸತ್ಯಮೂರ್ತಿ ನಂತರದ ಸಿಎಂ ನೀವೇ ಆಗಬೇಕು ಅಂತ ಹೇಳ್ತಾನೆ. ನಂತರ ರಾಮ್ ಹೇಳ್ತಾನೆ, ಮುಂದಿನ ಸಿಎಂ ಅವನೇ ಮಾಡಿ ಅಂತ ಹೇಳ್ತಾನೆ. ಆಗ ಅವನು ರಾಮ್ನ FIR ನ ಹರಿದಾಕ್ತಾನೆ. ನಂತರ ಎಲ್ಲರ ಮುಂದೆ ಸಿಎಂ ಆಗೋಕೆ ಶಪಥ ಮಾಡ್ತಾನೆ. ಮುಂದೆ ಅವರಿಗೆ ಒಂದು ಲೆಟರ್ ಬರುತ್ತೆ. ಇನ್ನು 2 ತಿಂಗಳ ನಂತರ ಚುನಾವಣೆ ಇದೆ, ಎಲೆಕ್ಷನ್ ಆಫೀಸರ್ ಆಗಿ ರಾಮ್ ಬರ್ತಾ ಇದ್ದಾನೆ ಅಂತ ಲೆಟರ್ ಬರುತ್ತೆ. ಆಗ ರಾಮ್ ಬಂದು ಹೇಳ್ತಾನೆ, ಎಲೆಕ್ಷನ್ ಎಲ್ಲಿವರೆಗೂ ಆಗೋಲ್ಲ ಅಲ್ಲಿವರೆಗೂ ನಿನಗೆ ಯಾವುದೇ ಪವರ್ ಇರೋದಿಲ್ಲ ಅಂತ ಹೇಳ್ತಾನೆ. ಅದಲ್ಲದೆ ಯಾವುದೇ ಸೈನ್ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಬರ್ತಾನೆ. ರಾಮ್ ಒಂದು ಹೊಸ ಪೊಲಿಟಿಕಲ್ ಪಾರ್ಟಿನ ಕಟ್ಟಿರ್ತಾನೆ. ಯಾಕಂದ್ರೆ ಅವನ ತಂದೆ ಆಸೆ ಈಡೇರಿಸೋಕೆ ಅಂತ. ನಂತರ ರಾಮ್ ಎಲ್ಲರಿಗೂ ಮೀಟಿಂಗ್ ಮಾಡೋಕೆ ಕರೆಸಿರ್ತಾನೆ. ನಂತರ ಭ್ರಷ್ಟಾಚಾರ ಮಾಡುವ ಆಫೀಸರ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಯಾರೆಲ್ಲ ನಕಲಿ ಸಿಎಂನ ಕಡೆ ಆಗಿದ್ದಾರೆ ಅವರೆಲ್ಲ ಸಿಎಂನ ಹತ್ರ ಹೋಗ್ತಾರೆ. ಎಲೆಕ್ಷನ್ ನಲ್ಲಿ ನಿಜವಾದ ಆಫೀಸರ್ನ ಮಾತ್ರ ಇಟ್ಕೋತಾನೆ. ನಂತರ ಎಲ್ಲರೂ ಪಾರ್ಟಿನ ಪ್ರಚಾರ ಮಾಡೋಕೆ ಹೋಗ್ತಾರೆ. ಆಗ ರಾಮ್ನು ಕೂಡ ಬೇರೆ ಬೇರೆ ಜಾಗಕ್ಕೆ ಹೋಗಿ ಪ್ರಚಾರ ಮಾಡಿಸಿರ್ತಾನೆ. ನಂತರ ರಾಮ್ ಮತ್ತು ನಕಲಿ ಸಿಎಂನ ಭೇಟಿ ಆಗುತ್ತೆ. ಆಗ ರಾಮ್ ಸಿಎಂಗೆ ಹೇಳ್ತಾನೆ, ಎಲೆಕ್ಷನ್ ಆಗುವವರೆಗೂ ನೀನು ಯಾವುದೇ ಗೌರ್ಮೆಂಟ್ ವೆಹಿಕಲ್ ನ ಯೂಸ್ ಮಾಡೋ ಹಾಗಿಲ್ಲ, ಅದಕ್ಕೆ ನೀನು 50 ಲಕ್ಷ ಫೈನ್ ಕಟ್ಟಬೇಕು ಅಂತ ಹೇಳ್ತಾನೆ. ಈ ಫೈನ್ ನ ನೀವು ಕಟ್ಟಲಿಲ್ಲ ಅಂದ್ರೆ ನಿಮ್ಮ ನಾಮಿನೇಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾನೆ. ನಂತರ ರಾಮ್ ಅಲ್ಲಿಂದ ಬರ್ತಾನೆ. ರಾಮ್ ನಕಲಿ ಸಿಎಂ ನ ಅಣ್ಣನ ನಾಮಿನೇಷನ್ ಕ್ಯಾನ್ಸಲ್ ಮಾಡ್ತಾನೆ. ಯಾಕಂದ್ರೆ ಅವನ ದುಡ್ಡಿಂದ ತುಂಬಿದ ಟ್ರಕ್ ನ ಹಿಡಿದಿರ್ತಾನೆ. ನಂತರ ಎಲೆಕ್ಷನ್ ಆಗುತ್ತೆ. ಆಗ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದೇ ಸಮಯಕ್ಕೆ ನಕಲಿ ಸಿಎಂ ಅಲ್ಲಿಗೆ ಬರ್ತಾನೆ. ಅವನು ಹೇಳ್ತಾನೆ, ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಬ್ನ ಹಾಕಿದ್ದೀನಿ ಅಂತ ಹೇಳ್ತಾನೆ. ನಂತರ ರಾಮ್ ಮತ್ತು ನಕಲಿ ಸಿಎಂನ ಮತ್ತೆ ಭೇಟಿ ಆಗುತ್ತೆ.
ಆಗ ನಕಲಿ ಸಿಎಂ ಬೇರೆ ಬೇರೆ ಜಾಗದಲ್ಲಿ ನಾನು ಬಾಂಬ್ ಹಾಕಿ ಇರಲಿಲ್ಲ ಅಂತ ಕೇಳಿದ ತಕ್ಷಣ ರಾಮ್ ನಗಲು ಶುರು ಮಾಡ್ತಾನೆ. ಯಾಕಂದ್ರೆ ನಕಲಿ ಓಟ್ ಹಾಕೋಕೆ ಬಂದವ್ರನ್ನ ರಾಮ್ ಹಿಡಿದಿರ್ತಾನೆ. ಎಲ್ಲೆಲ್ಲಿ ನಕಲಿ ಓಟ್ ಹಾಕೋಕೆ ಬಂದವರು ಇದ್ರು ಅಲ್ಲಲ್ಲಿ ರೀ ಎಲೆಕ್ಷನ್ ಮಾಡ್ತಾನೆ. ಇದನ್ನೆಲ್ಲ ನಕಲಿ ಸಿಎಂ ಕೇಳಿ ಮಾತೇ ಬಂದಾಗುತ್ತೆ. ನಂತರ ನಕಲಿ ಸಿಎಂ ಎಲೆಕ್ಷನ್ ಕಮಿಷನ್ಗೆ ಹೋಗ್ತಾನೆ. ಅಲ್ಲಿ ರಾಮ್ನ ಅಪ್ಪ ಅಮ್ಮನ ಫೋಟೋ ತೋರಿಸ್ತಾನೆ. ಇವರು ಇನ್ನೂ ಬದುಕಿದ್ದಾರೆ ಅಂದಮೇಲೆ ರಾಮ್ ಹೇಗೆ ಎಲೆಕ್ಷನ್ಗೆ ನಿಲ್ತಾನೆ ಅಂತ ಕೇಳ್ತಾನೆ. ಆಗ ರಾಮ್ ಹೇಳ್ತಾನೆ, ಇವರು ಸತ್ತೋಗಿದ್ದಾರೆ ಸರ್ ಅಂತ ಹೇಳ್ತಾನೆ. ನಂತರ ನಕಲಿ ಸಿಎಂ ರಾಮ್ನ ತಾಯಿನ ಕರೆಸಿ ಆಗ ರಾಮ್ ಹೇಳ್ತಾನೆ, ಇವರು ಮೆಂಟಲ್ ಕಂಡೀಷನ್ ಸರಿಯಾಗಿಲ್ಲ, ಅದಕ್ಕೆ ಇವರ ಮಾತನ್ನ ಕೇಳಬೇಡಿ ಅಂತ ಹೇಳ್ತಾನೆ. ಆಗ ನಕಲಿ ಸಿಎಂ ಹೇಳ್ತಾನೆ, ಇವರ DNA ಚೆಕ್ ಮಾಡಿದರೆ ನಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಕಮಿಷನ್ ಆಫೀಸರ್ ಹೇಳ್ತಾರೆ, ನಾಳೆ DNA ಚೆಕ್ ಆಗುವವರೆಗೂ ರಾಮ್ನ ತಾಯಿ ಕಸ್ಟಡಿ ಒಳಗೆ ಹಾಕಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ವೇಳೆ ರಾಮ್ನ DNA ಚೆಕ್ ಮಾಡಿದಾಗ ಸರಿಯಾದರೆ ರಾಮ್ನ ತಂದೆ ಕನಸು ನನಸಾಗಲ್ಲ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾನೆ. ನಂತರ ತಾಯಿ ಹತ್ರ ಬಂದು ನನ್ನ ಕ್ಷಮಿಸಿಬಿಡು ಅಂತ ತುಂಬಾನೇ ಅಳ್ತಾ ಕೇಳ್ಕೊತಾನೆ. ಆಗ ರಾಮ್ನ ತಾಯಿ, ನೀನೇನು ಚಿಂತೆ ಮಾಡಬೇಡ, ನೀನು ಅನ್ಕೊಂಡ ಹಾಗೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ನಂತರ ಮರುದಿನ ರಾಮ್ಗೆ ಒಂದು ಕಾಲ್ ಬರುತ್ತೆ, ನಿನ್ನ ತಾಯಿ ಕಸ್ಟಡಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆಗ ರಾಮ್ ತನ್ನ ತಾಯಿನ ತುಂಬಾನೇ ಹುಡುಕ್ತಾನೆ, ಆದರೆ ಎಲ್ಲೂ ಸಿಗಲ್ಲ. ನಂತರ ಒಂದು ಆಸಿಡ್ ಫ್ಯಾಕ್ಟರಿಗೆ ಹೋಗ್ತಾನೆ. ಅಲ್ಲಿ ಅವನ ತಾಯಿ ಆಸಿಡ್ ಟ್ಯಾಂಕ್ನಲ್ಲಿ ಸತ್ತೋಗಿರ್ತಾಳೆ. ಇದನ್ನ ನೋಡಿ ರಾಮ್ ತುಂಬಾನೇ ಅಳ್ತಾನೆ. ರಾಮ್ನ ತಾಯಿ ಸತ್ತೋಗಿರೋದ್ರಿಂದ ನಕಲಿ ಸಿಎಂ ತನ್ನ ಕೇಸ್ನ ಕ್ಯಾನ್ಸಲ್ ಮಾಡ್ತಾನೆ. ಮುಂದೆ ನ್ಯೂಸ್ನಲ್ಲಿ ಹೇಳ್ತಾರೆ, ರಾಮ್ನ ತಂದೆ ಪಾರ್ಟಿ ಗೆಲುವು ಸಾಧಿಸುತ್ತದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಕಲಿ ಸಿಎಂ ತನ್ನ ಹುಡುಗರನ್ನ ಕೌಂಟಿಂಗ್ ಹಾಲ್ಗೆ ಕಳಿಸಿರ್ತಾನೆ. ಆದರೆ ಅಲ್ಲಿಗೆ ರಾಮ್ ಬಂದು ಅವ್ರನ್ನೆಲ್ಲ ಸಾಯಿಸಿ ಟ್ರಕ್ನಲ್ಲಿ ತುಂಬಿರ್ತಾನೆ. ಆಗ ಅಲ್ಲಿಗೆ ನಕಲಿ ಸಿಎಂ ಬಂದು JCBನ ತಗೊಂಡು ವೋಟ್ ಕೌಂಟಿಂಗ್ ಹಾಲ್ಗೆ ನುಗ್ಗಿ ಅಲ್ಲಿ ಮಷಿನ್ ಎಲ್ಲ ನಾಶ ಮಾಡ್ತಾನೆ. ಆಗ ರಾಮ್ ಬಂದು ನಿನ್ನ ಎಲ್ಲ ವೋಟ್ನ ನನ್ನ ಪಾರ್ಟಿಗೆ ಹಾಕಿಸ್ತೀನಿ ಅಂತ ಹೇಳ್ತಾನೆ. ಇದರಿಂದ ರಾಮ್ನ ತಂದೆ ಪಾರ್ಟಿ ಗೆಲುವು ಸಾಧಿಸುತ್ತದೆ ಮತ್ತು ರಾಮ್ ಸ್ಟೇಟ್ನ CM ಆಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.